ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು: ಚಲಿಸುತ್ತಿದ್ದ ಬಸ್ನಲ್ಲಿ ಕಾಣಿಸಿಕೊಂಡ ಬೆಂಕಿ, ಪ್ರಯಾಣಿಕರು ಪಾರು. ಮಲ್ನಾಡ್ ಎಜುಕೇಷನ್ ಸೊಸೈಟಿಯ ಕೇಂದ್ರೀಯ ವಿದ್ಯಾಲಯ 100% ಫಲಿತಾಂಶ. ಶ್ರೀ ಶನೇಶ್ವರ ದೇವರ ಆಶೀರ್ವಾದ ಪಡೆದ ಶಾಸಕ ಭೀಮಣ್ಣ ನಾಯ್ಕ. ದಿನಕರ ದೇಸಾಯಿ ಅವರಿಂದ ಚುಟುಕು ಸಾಹಿತ್ಯ ಬೆಳಕಿಗೆ, ನಾಗರಾಜ್ ಮತ್ತಿಗಾರ್. ಬೃಹತ್ ಉಚಿತ ಆಯುರ್ವೇದ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಶಾಸಕ ಭೀಮಣ್ಣ ನಾಯ್ಕ ಚಾಲನೆ. ವೆಲ್ನೆಸ್ಟ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿದ ಸಂಸದ ಸಿಎನ್ ಮಂಜುನಾಥ್. ವೆಲ್ನೆಸ್ಟ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕಟ್ಟಡವನ್ನು ಸಚಿವ ಮಂಕಾಳ್ ವೈದ್ಯ ಹಾಗೂ ಶಾಸಕ ಭೀಮಣ್ಣ ನಾಯ್ಕ ಉದ್ಘಾಟಿಸಿದರು. ಹೊರರೋಗಿ ವಿಭಾಗ ಮತ್ತು ಚಿಕಿತ್ಸಾ ವಿಭಾಗ ಮತ್ತು ಔಷಧಿ ವಿಭಾಗದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ವೆಲ್ನೆಸ್ಟ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಅನ್ನು ಲೋಕಾರ್ಪಣೆಗೊಳಿಸುವ ಶುಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸಕ ಭೀಮಣ್ಣ ನಾಯ್ಕ. ಪಟ್ಟಣದ ಮಲ್ನಾಡ್ ಎಜುಕೇಷನ್ ಸೊಸೈಟಿಯ ಕೇಂದ್ರೀಯ ವಿದ್ಯಾಲಯ ಸತತ 9ನೇ ಬಾರಿ 100% ಫಲಿತಾಂಶ ಪಡೆದಿದೆ. ಒಟ್ಟು 22 ಶಾಲೆಯಿಂದ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, ಎಲ್ಲ ವಿದ್ಯಾರ್ಥಿಗಳು ಉತ್ತಮ ಅಂಕ ಪಡೆದು ತೇರ್ಗಡೆಯಾಗಿದ್ದಾರೆ. ಚಿನ್ಮಯಿ ಹೆಗಡೆ 95.6 ಅಂಕ ಪಡೆದು ಶಾಲೆಗೆ ಪ್ರಥಮ, ಜಾಹ್ನವಿ ವಿಜಯ್ ನಾಯ್ಕ್ 95% ಅಂಕ ಪಡೆದು ದ್ವಿತೀಯ, ಧನ್ಯಾ ಭಟ್ 93.8% ಅಂಕ ಪಡೆದು ತೃತೀಯ ಸ್ಥಾನ ಪಡೆದರೆ, ಕನ್ನಿಕಾ ಶೇಟ್ 90.70%, ಅಪೇಕ್ಷಾ ಹೆಗಡೆ 90% ಅಂಕ ಪಡೆದು ಉತ್ತಮ ಸಾಧನೆ ಮಾಡಿರುತ್ತಾರೆ. 9 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್, 13 ವಿದ್ಯಾರ್ಥಿಗಳು ಪ್ರಥಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಇವರ ಈ ಸಾಧನೆಗೆ ಆಡಳಿತ ಮಂಡಳಿ ಅಧ್ಯಕ್ಷರು, ಸದಸ್ಯರು, ಶಿಕ್ಷಕ, ಪ್ರಾಚಾರ್ಯರು, ಶಿಕ್ಷಕೇತರ ಸಿಬ್ಬಂದಿಗಳು ಶುಭ ಹಾರೈಸಿದ್ದಾರೆ. ಚಲಿಸುತ್ತಿದ್ದ ಸಾರಿಗೆ ಸಂಸ್ಥೆಯ ಬಸ್ನಲ್ಲಿ ಆಕಸ್ಮಿಕವಾಗಿ ಬೆಂಕಿ ಕಾಣಿಸಿಕೊಂಡು ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾದ ಘಟನೆ ಮುರುಡೇಶ್ವರ ಸಮೀಪದ ಮಾವಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆದಿದೆ. ಭಟ್ಕಳದಿಂದ ಕುಮಟಾ ಕಡೆಗೆ ಪ್ರಯಾಣಿಕರನ್ನ ಹೊತ್ತು ಸಾಗುತ್ತಿದ್ದ ಸರ್ಕಾರಿ ಬಸ್ನ ತಳಭಾಗದಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡಿದೆ. ಹೊಗೆಯನ್ನ ಗಮನಿಸಿದ ಚಾಲಕ ತಕ್ಷಣ ಬಸ್ಸನ್ನು ನಿಲ್ಲಿಸಿದ್ದು, ಪ್ರಯಾಣಿಕರು ಎಚ್ಚೆತ್ತುಕೊಂಡು ಕೂಡಲೇ ಕೆಳಗಿಳಿದು ಸುರಕ್ಷಿತವಾಗಿ ದೂರ ಸರಿದಿದ್ದಾರೆ. ಇದರಿಂದಾಗಿ ಸಂಭವಿಸಬೇಕಾಗಿದ್ದ ಭಾರೀ ಅನಾಹುತವೊಂದು ತಪ್ಪಿದಂತಾಗಿದೆ. ಸಿದ್ದಾಪುರ ತಾಲೂಕಿನ ಹಲಗೇರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶ್ರೀ ಶನೇಶ್ವರ ದೇವಸ್ಥಾನ ಹೊಸೂರುಗೆ ಭೇಟಿ ನೀಡಿ ದೇವಸ್ಥಾನದ ವಾರ್ಷಿಕೋತ್ಸವದಲ್ಲಿ ಶಾಸಕರಾದ ಭೀಮಣ್ಣ ನಾಯ್ಕ ಅವರು ಭಾಗವಹಿಸಿ ದೇವರ ಆಶೀರ್ವಾದ ಪಡೆದರು. ಈ ಸಂದರ್ಭದಲ್ಲಿ ಶಾಸಕರ ಅಭಿಮಾನಿಗಳು ಮತ್ತು ಸಾರ್ವಜನಿಕರು ಹಾಜರಿದ್ದರು. ಶಿರಸಿನಗರದ ಹೊಸಪೇಟೆ ರಸ್ತೆಯಲ್ಲಿರುವ ನೂತನ ವೆಲ್ನೆಸ್ಟ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಅನ್ನು ಖ್ಯಾತ ಹೃದ್ರೋಗ ತಜ್ಞ ಮತ್ತು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಸಂಸದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು ಏಪ್ರಿಲ್ 19ರಂದು ರವಿವಾರ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಸಚಿವ ಮಂಕಾಳ್ ವೈದ್ಯ, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಶಾಸಕ ಭೀಮಣ್ಣ ನಾಯ್ಕ, ಭೀಮಾಶಂಕರ್ ಎಸ್ ಗುಳೇದ, ಕೆ ಅಬ್ದುಲ್ ಕರೀಂ, ಮುಸ್ತಾಫ್ ಎಸ್ಎಂ, ಡಾಕ್ಟರ್ ಮಧುಕೇಶ್ವರ್ ಜಿವಿ, ಡಾಕ್ಟರ್ ಜಹೀರ್ ಅಹಮದ್, ಡಾಕ್ಟರ್ ರೂಪಾ, ಡಾಕ್ಟರ್ ಪೃಥ್ವಿ, ಡಾಕ್ಟರ್ ಪ್ರಜ್ವಲ್ ಚಂದ್ರ, ಡಾಕ್ಟರ್ ವರ್ಷಾ, ಡಾಕ್ಟರ್ ಶ್ರೀ ಶ್ರುತಿ, ಆಡಳಿತಾಧಿಕಾರಿ ಮಹೇಶ್ ಹೆಗಡೆ ಸೇರಿ ಅನೇಕರು ಹಾಜರಿದ್ದರು. ಭೀಮಣ್ಣ ನಾಯ್ಕ ಅವರು, ಕಾಗೇರಿಯವರು ಈ ಆಸ್ಪತ್ರೆಯ ಮಹತ್ವವನ್ನು ನಮಗೆಲ್ಲ ತಿಳಿಸಿದ್ದಾರೆ. ಹೀಗಾಗಿ ಇವತ್ತು ಬಹಳ ಮುಖ್ಯವಾದದ್ದು ಆರೋಗ್ಯ. ಒಬ್ಬ ಮನುಷ್ಯ ಶ್ರೀಮಂತ ಅಂತ ಯಾವಾಗ ಹೇಳ್ತೀವಿ ಅಂತ ಅವನ ಆರೋಗ್ಯ ಚೆನ್ನಾಗಿದ್ದರೆ ಅವನು ಶ್ರೀಮಂತ ಅಂತ ಹೇಳ್ತೀವಿ. ಅವನು ನೆಮ್ಮದಿ ಇದ್ದರೆ ಅಂದರೆ 3 ವಿಚಾರ. ಅವನ ಅವನು ಶ್ರೀಮಂತ ಅಂದರೆ ಯಾವಾಗ ಆರೋಗ್ಯವಂತನಾಗಿರಬೇಕು. ಸಾಹಿತ್ಯ ಸಿಂಚನ ಬಳಗ ಶಿರಸಿ ಇವರ ವತಿಯಿಂದ ಆಯುರ್ವೇದ ವೈದ್ಯ ಮಂಜುನಾಥ್ ಹುಡ್ಲಮನೆ ಅವರ ಚುಟುಕು ಮದ್ದು ಕೃತಿಯ ಅಘನಾಶಿನಿ ನದಿ ಸಂಗಮ ಸ್ಥಳ ಸಿದ್ದಾಪುರ ತಾಲೂಕಿನ ಆನೆಗುಂಡಿಯಲ್ಲಿ ಬಿಡುಗಡೆಗೊಂಡಿತು. ಕೃತಿ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಆಯುರ್ವೇದ ವೈದ್ಯ ರಾಮಚಂದ್ರ ಹೆಗಡೆ ತಾರೆಹಳ್ಳಿ, ಮಂಜುನಾಥ್ ಹುಡ್ಲಮನೆಯವರು ಆಯುರ್ವೇದ ಕ್ಷೇತ್ರಕ್ಕೆ ಬಹಳ ಕೊಡುಗೆಯನ್ನು ನೀಡಿದ್ದಾರೆ. ಈ ಕೃತಿಯನ್ನು ಸಹ ಉತ್ತಮವಾಗಿ ಮನಮುಟ್ಟುವಂತೆ ಸುಂದರವಾಗಿ ರಚಿಸಿದ್ದಾರೆ ಎಂದರು. ಲೋಕಧ್ವನಿ ದಿನಪತ್ರಿಕೆಯ ಸ್ಥಾನಿಕ ಸಂಪಾದಕ ನಾಗರಾಜ್ ಮತ್ತಿಗಾರ್ ಮಾತನಾಡಿ, ದಿನಕರ ದೇಸಾಯಿ ಅವರಿಂದ ಚುಟುಕು ಸಾಹಿತ್ಯ ಬೆಳಕಿಗೆ ಬಂದಿದೆ. ಚುಟುಕುಗಳು ಭಾವಕ್ಕಿಂತ ಹೆಚ್ಚಾಗಿ ಅರ್ಥಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡುತ್ತವೆ. ಎಐ ತಂತ್ರಜ್ಞಾನದಿಂದ ಇದೀಗ ಬರಹಗಾರರು ಹಾಗೂ ಕವಿಗಳ ಸಂಖ್ಯೆ ಅಧಿಕವಾಗಿದೆ. ಇದರಿಂದ ನಿಜವಾದ ಸಾಹಿತಿಗಳು ಎಚ್ಚರಿಕೆಯಿಂದ ಇರಬೇಕು. ಮಂಜುನಾಥ್ ಹುಡ್ಲಮನೆಯವರು ಬಹಳ ಸುಂದರವಾಗಿ ಕೃತಿಯನ್ನು ರಚಿಸಿದ್ದಾರೆ ಎಂದರು. ದತ್ತಗುರು ಕಂಟಿ ಮಾತನಾಡಿ, ಮಂಜುನಾಥ್ ಹುಡ್ಲಮನೆಯವರು ಬಹಳ ಅಚ್ಚುಕಟ್ಟಾಗಿ ಚುಟುಕು ಮದ್ದು ಕೃತಿಯನ್ನು ರಚಿಸಿದ್ದಾರೆ. ಪ್ರಕೃತಿಯ ಮಡಿಲಲ್ಲಿ ವಿಭಿನ್ನ ರೀತಿಯಲ್ಲಿ ಪುಸ್ತಕ ಬಿಡುಗಡೆಗೊಂಡಿರುವುದು ಸಂತಸ ತಂದಿದೆ. ಪರಿಸರ ಸಂರಕ್ಷಣೆಗೆ ನಾವೆಲ್ಲರೂ ಸಹಕರಿಸಬೇಕು ಎಂದರು. ಕೃತಿಕಾರ ಮಂಜುನಾಥ್ ಹುಡ್ಲಮನೆ ಮಾತನಾಡಿದರು. ಶಿವಪ್ರಸಾದ್ ಹಿರೇಕೈ ಉಪಸ್ಥಿತರಿದ್ದರು. ಸಮೃದ್ಧಿ ಮಹಿಳಾ ಮಂಡಳ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಸಂಯುಕ್ತಾಶ್ರಯದಲ್ಲಿ
ಕೆಎಚ್ಬಿ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯೋಜಿಸಲಾಗಿದ್ದ ಬೃಹತ್ ಉಚಿತ ಆಯುರ್ವೇದ ಆರೋಗ್ಯ ತಪಾಸಣಾ ಶಿಬಿರದ ಉದ್ಘಾಟನಾ ಸಮಾರಂಭ ಇಂದು ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಮಾನ್ಯ ಶಾಸಕರಾದ ಶ್ರೀ ಭೀಮಣ್ಣ ಟಿ ನಾಯ್ಕ ಅವರು, ಆಧುನಿಕ ಜೀವನ ಶೈಲಿಯಲ್ಲಿ ಆರೋಗ್ಯ ಕಾಪಾಡಿಕೊಳ್ಳುವುದು ಸವಾಲಿನ ಕೆಲಸವಾಗಿದೆ. ನಮ್ಮ ಪುರಾತನ ಆಯುರ್ವೇದ ಪದ್ಧತಿಯು ರೋಗಮುಕ್ತ ಸಮಾಜ ನಿರ್ಮಾಣಕ್ಕೆ ಪೂರಕವಾಗಿದೆ. ಇಂತಹ ಉಚಿತ ಶಿಬಿರಗಳ ಪ್ರಯೋಜನವನ್ನು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಶ್ರೀ ಎಸ್.ಕೆ. ಭಾಗವತ್, ಶ್ರೀಮತಿ ಸರಸ್ವತಿ ಎನ್. ರವಿ, ಶ್ರೀ ಎಸ್.ಎನ್. ಹೆಗಡೆ ಹಾಗೂ ಸಮೃದ್ಧಿ ಮಹಿಳಾ ಮಂಡಳ, ಶ್ರೀ ಪಂಚವಟಿ ಚಾರಿಟೇಬಲ್ ಟ್ರಸ್ಟ್ ಸರ್ವ ಸದಸ್ಯರು, ವಿವಿಧ ಕ್ಷೇತ್ರಗಳ ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದರು. ಶಿಬಿರದಲ್ಲಿ ನೂರಾರು ಸಾರ್ವಜನಿಕರು ತಜ್ಞ ವೈದ್ಯರಿಂದ ಉಚಿತ ತಪಾಸಣೆ ಹಾಗೂ ಸಲಹೆಗಳನ್ನು ಪಡೆದುಕೊಂಡರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು, ಅಕ್ಷಯ ತೃತೀಯ ದಿನದಂದು ಈ ಒಂದು ಆಸ್ಪತ್ರೆಯನ್ನು ಉದ್ಘಾಟಿಸಿರುವುದು ಅತ್ಯಂತ ಶ್ರೇಷ್ಠವಾಗಿದೆ ಎಂದು ವೈದ್ಯರಿಗೆ ಶುಭಕಾಮನೆಗಳನ್ನು ಸಲ್ಲಿಸಿದರು. ಅಲ್ಲದೆ ಖಾಸಗಿ ಆಸ್ಪತ್ರೆಯವರ ಜೊತೆಯಲ್ಲಿ ಸರ್ಕಾರ ಮತ್ತು ಸರ್ಕಾರದ ಜೊತೆಯಲ್ಲಿ ಖಾಸಗಿಯವರು ಸೇರಿಕೊಂಡು ಕೆಲಸ ಮಾಡಿದಾಗ ಆರೋಗ್ಯಕರ ವಾತಾವರಣ ಬೆಳೆಯಲು ಸಾಧ್ಯವಾಗುತ್ತದೆ ಎಂದರು. ಈ ಸಂದರ್ಭದಲ್ಲಿ ಸಂಸದ ಸಿಎನ್ ಮಂಜುನಾಥ್, ಸಚಿವ ಮಂಕಾಳೇಶ್ ವೈದ್ಯ, ಶಾಸಕ ಭೀಮಣ್ಣ ನಾಯ್ಕ್, ಭೀಮಾಶಂಕರ್ ಗುಳೇದ, ಕೆ ಅಬ್ದುಲ್ ಕರೀಂ ಮುಸ್ತಾಫ್, ಡಾಕ್ಟರ್ ಮಧುಕೇಶ್ವರ್ ಜೀವಿ, ಡಾಕ್ಟರ್ ಜಹೀರ್ ಅಹಮದ್, ಡಾಕ್ಟರ್ ರೂಪಾ, ಡಾಕ್ಟರ್ ಪೃಥ್ವಿ, ಡಾಕ್ಟರ್ ಪ್ರಜ್ವಲ್ ಚಂದ್ರ, ಡಾಕ್ಟರ್ ವರ್ಷಾ, ಡಾಕ್ಟರ್ ಶ್ರುತಿ, ಆಡಳಿತಾಧಿಕಾರಿ ಮಹೇಶ್ ಹೆಗಡೆ ಸೇರಿ ಅನೇಕರು ಹಾಜರಿದ್ದರು. ಏಪ್ರಿಲ್ 19ರಂದು ಹೊಸಪೇಟೆ ರಸ್ತೆಯಲ್ಲಿರುವ ವೆಲ್ನೆಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕಟ್ಟಡವನ್ನು ಸಚಿವ ಮಂಕಾಳ್ ವೈದ್ಯ ಉದ್ಘಾಟಿಸಿ ಮಾತನಾಡಿದರು. ಅವರು 12 ಜನ ವೈದ್ಯರು ಸೇರಿಕೊಂಡು ಉತ್ತರ ಕನ್ನಡ ಜಿಲ್ಲೆಗೆ ಅವಶ್ಯ ಇರುವ ವೆಲ್ನೆಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಒಂದೇ ವರ್ಷದಲ್ಲಿ ನಿರ್ಮಿಸಿ ಉದ್ಘಾಟಿಸಿ ಜನರ ಬಳಕೆಗೆ ನೀಡಿರುವುದು ಅತ್ಯಂತ ಸಂತಸ ತಂದಿದೆ. ಅದೇ ರೀತಿ ಈ ಆಸ್ಪತ್ರೆ ಆಡಳಿತ ಮಂಡಳಿಯವರು ಬಡವರಿಗೆ ಮತ್ತು ದುಡ್ಡು ಕಾಸು ಇಲ್ಲದೇ ಇದ್ದರೂ ಅಂತಹವರನ್ನ ಗುಣಮುಖವನ್ನಾಗಿ ಮಾಡಿ ಕಳಿಸಿ ಎಂದು ಅಲ್ಲಿನ ವೈದ್ಯರಿಗೆ ಕಿವಿ ಮಾತು ಹೇಳಿದರು. ಒಂದು ವೇಳೆ ಅಂತವರ ಬಿಲ್ ಹೆಚ್ಚು ಕಡಿಮೆ ಆದರೂ ಜನಪ್ರತಿನಿಧಿಗಳಾದ ನಾವು ಸರ್ಕಾರದಿಂದ ಏನಾದರೂ ಒಂದು ವ್ಯವಸ್ಥೆಯನ್ನು ಮಾಡುತ್ತೇವೆ ಎಂದು ಹೇಳಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಸಂಸದ ಸಿಎನ್ ಮಂಜುನಾಥ್, ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ, ಭೀಮಾಶಂಕರ್ ಗುಳೇದ, ಕೆ ಅಬ್ದುಲ್ ಕರೀಂ ಮುಸ್ತಾಫ್, ಡಾಕ್ಟರ್ ಮಧುಕೇಶ್ವರ್ ಜೀವಿ, ಡಾಕ್ಟರ್ ಜಹೀರ್ ಅಹಮದ್, ಡಾಕ್ಟರ್ ರೂಪಾ, ಡಾಕ್ಟರ್ ಪೃಥ್ವಿ, ಡಾಕ್ಟರ್ ಪ್ರಜ್ವಲ್ ಚಂದ್ರ, ಡಾಕ್ಟರ್ ವರ್ಷಾ, ಡಾಕ್ಟರ್ ಶ್ರೀ ಆಡಳಿತಾಧಿಕಾರಿ ಮಹೇಶ್ ಹೆಗಡೆ ಸೇರಿ ಅನೇಕರು ಹಾಜರಿದ್ದರು. ನಮ್ಮ ಜಿಲ್ಲೆಯಲ್ಲಿ ಇಲ್ಲ ಅಂದರೆ ನಾವೀಗ ಕಾರವಾರ ಮೆಡಿಕಲ್ ಕಾಲೇಜಲ್ಲಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅನ್ನು ಪ್ರಾರಂಭ ಮಾಡಿದ್ದೇವೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡ್ತೇವೆ ಅಂದರೆ ನಮ್ಮ ಈಗಿನ ಬಜೆಟಲ್ಲಿ ಘೋಷಣೆ. ಆದರೂ ಶಿರ್ಸಿಯಲ್ಲಿ ಆಗಿದ್ದು ಬಹಳ ಉತ್ತಮವಾಯಿತು, ಒಳ್ಳೆಯದಾಯಿತು. ನಾವು ದೇವರನ್ನು ನೋಡಿಕೊಂಡು ಬರಬೇಕು. ಹಾಸ್ಪಿಟಲ್ಗೆ ಬಂದ ಮೇಲೆ ದೇವರೇ ಡಾಕ್ಟರ್. ನಿಮಗೆ ಕೈ ಮುಗಿದು ಕೇಳೋದು, ನಮ್ಮನ್ನು ಬದುಕಿಸಿ ಮನೆಗೆ ಕಳಿಸಿ ಎಲ್ಲವೂ ಇರ್ತವೆ. ಆದರೆ ಆರೋಗ್ಯ ಸರಿ ಇಲ್ಲ ಆದಾಗ ನೀವೇ ದೇವರಾಗಿ. ವೆಲ್ನೆಸ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಅನ್ನು ಲೋಕಾರ್ಪಣೆಗೊಳಿಸುವ ಶುಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸಕ ಭೀಮಣ್ಣ ನಾಯ್ಕ ಅವರು ಮಾತನಾಡಿ, ಅತ್ಯಾಧುನಿಕ ಸೌಲಭ್ಯಗಳೊಂದಿಗೆ ಸನ್ನದ್ಧರಾಗಿರುವ ಈ ಆಸ್ಪತ್ರೆಯು ನಮ್ಮ ಭಾಗದ ಜನರಿಗೆ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ ಎಂದರು. ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಸಂಸದರಾದ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರು, ಸಚಿವರಾದ ಶ್ರೀ ಮಂಕಾಳೇಶ್ ವೈದ್ಯ ಅವರು, ಸಂಸದರಾದ ಶ್ರೀ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಹಾಗೂ ಇನ್ನಿತರ ಗಣ್ಯರು ಉಪಸ್ಥಿತರಿದ್ದರು. ಜನಸೇವೆಗೆ ಸಜ್ಜನರಾಗಿರುವ ವೈದ್ಯರ ತಂಡಕ್ಕೆ ಶುಭ ಹಾರೈಸುತ್ತಾ ಈ ಸಂಸ್ಥೆಯು ಜನರ ಆರೋಗ್ಯ ಕಾಪಾಡುವ ಸಂಜೀವಿನಿಯಾಗಲಿ ಎಂದು ಆಶಿಸಿದರು. ಇಷ್ಟೊಂದು ವೇಗವಾಗಿ ಈ ಕಟ್ಟಡ ಪೂರ್ತಿಗೊಂಡು ಫುಲ್ ಫಿನಿಶ್ ಆಗಿ ಇವತ್ತು ಉದ್ಘಾಟನೆಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ ಈ ಥರ ಒಂದು ಕನಸು ನೆನಸು ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ. ಯಾಕೆಂದರೆ ಇವತ್ತಿನ ಕನ್ಸಲ್ಟೆಂಟು ಭಾಳ ಕಷ್ಟಕರ ಆಗಿರುತ್ತದೆ, ಹಲವಾರು ರೀತಿಯ ಕಷ್ಟಕರ ಆಗಿರುತ್ತದೆ. ಆದರೆ ಇವತ್ತು ಅವೆಲ್ಲರೂ ನಾವು ಚಾಲೆಂಜ್ ಅಂತ ಹೇಳೋದು, ನಮ್ಮ ಮುಸ್ತಾಫ್ ಅವರ ಚಾಲೆಂಜ್ ಏನಿದೆಯೋ ಅದು ಮಾಡಿ ತೋರಿಸಿದ್ದೀನು. ನಾನು ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆ ಬಯಸಿ ನಾನು ಯಾಕಂದರೆ ಇಷ್ಟೊಂದು ಒಂದು ವರ್ಷದಲ್ಲಿ ಕಟ್ಟಿ ಇಷ್ಟೊಂದು 54,000 ಸ್ಕ್ವೇರ್ ಫೀಟ್ ಕಟ್ಟಿ ಅದೆಲ್ಲವನ್ನೂ ಕೂಡ ಫಿನಿಶ್ ಮಾಡಿಕೊಡೋದು ಸುಲಭ ಮಾತಲ್ಲ. ಆದರೂ ಕೂಡ ಈ ಕಾರ್ಯಕ್ರಮ ಎಲ್ಲರ ಸಹಕಾರ ಇವತ್ತು ನಾವು ಮಾಡಿದ್ವಿ. ನಾನು ಭಾಳ ನಾನು ಚಲಿಸುತ್ತಿದ್ದ ಬಸ್ನಲ್ಲಿ ಕಾಣಿಸಿಕೊಂಡ ಬೆಂಕಿ, ಪ್ರಯಾಣಿಕರು ಪಾರು. ಮಲ್ನಾಡ್ ಎಜುಕೇಷನ್ ಸೊಸೈಟಿಯ ಕೇಂದ್ರೀಯ ವಿದ್ಯಾಲಯ 100% ಫಲಿತಾಂಶ.
ಶ್ರೀ ಶನೇಶ್ವರ ದೇವರ ಆಶೀರ್ವಾದ ಪಡೆದ ಶಾಸಕ ಭೀಮಣ್ಣ ನಾಯ್ಕ್. ದಿನಕರ ದೇಸಾಯಿ ಅವರಿಂದ ಚುಟುಕು ಸಾಹಿತ್ಯ ಬೆಳಕಿಗೆ. ನಾಗರಾಜ್ ಮತ್ತಿಗಾರ್. ಬೃಹತ್ ಉಚಿತ ಆಯುರ್ವೇದ ಆರೋಗ್ಯ ತಪಾಸಣಾ ಶಿಬಿರಕ್ಕೆ ಶಾಸಕ ಭೀಮಣ್ಣ ನಾಯ್ಕ್ ಚಾಲನೆ. ವೆಲ್ನೆಸ್ಟ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿದ ಸಂಸದ ಸಿಎನ್ ಮಂಜುನಾಥ್. ವೆಲ್ನೆಸ್ಟ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಕಟ್ಟಡವನ್ನು ಸಚಿವ ಮಂಕಾಳ್ ವೈದ್ಯ ಹಾಗೂ ಶಾಸಕ ಭೀಮಣ್ಣ ನಾಯ್ಕ್ ಉದ್ಘಾಟಿಸಿದರು. ಹೊರರೋಗಿ ವಿಭಾಗ ಮತ್ತು ಚಿಕಿತ್ಸಾ ವಿಭಾಗ ಮತ್ತು ಔಷಧಿ ವಿಭಾಗದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ವೆಲ್ನೆಸ್ಟ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತು ರಿಸರ್ಚ್ ಸೆಂಟರ್ ಅನ್ನು ಲೋಕಾರ್ಪಣೆಗೊಳಿಸುವ ಶುಭ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಶಾಸಕ ಭೀಮಣ್ಣ ನಾಯ್ಕ್. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.